ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ನಾಳೆ ನಡ್ತಕ್ಕಂತಹ SLC ಎಕ್ಸಾಮಿಗೆ ಗ್ರಾಮರ್ ಪಾರ್ಟ್ ಅಷ್ಟನ್ನು ಕಂಪ್ಲೀಟ್ ಇವತ್ತಿನ ಕ್ಲಾಸ್ ಒಳಗೆ ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಫಸ್ಟ್ ಸಂಧಿಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ನೋಡೋಣಂತ್ರಿ. ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ನಂಬರ್ ಎ ಇಸ್ ಅ ಗುಣಸಂಧಿ, ಜಸ್ವ ಸಂಧಿ, ವೃದ್ಧಿ ಸಂಧಿ, ಶುತ್ವ ಸಂಧಿ ಕೊಟ್ಟಾರ. ಇದರೊಳಗೆ ಆನ್ಸರ್ ಏನ್ರಿ? ಜಸ್ವ ಸಂಧಿ ಅನ್ನೋದು ಆನ್ಸರ್. ಅದೇ ರೀತಿ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ದೇವೇಂದ್ರ ಅನ್ನೋದು ಯಾವ ಸಂಧಿ ರೀ? ಇದೊಂದು ಗುಣಸಂಧಿ, ಹೌದಾ? ಅವ್ರ ಆಪ್ಷನ್ ಏನೇನು ಕೊಟ್ಟಾರ? ಲೋಪ ಸಂಧಿ, ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ ಕೊಟ್ಟಾರ. ಗುಣಸಂಧಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಮಳೆಗಾಲ ಯಾವುದಕ್ಕೆ ಉದಾಹರಣೆ ಆಗ್ತೈತೆ ಅಂದ್ರೆ ಆದೇಶ ಸಂಧಿಗೆ ಇದೊಂದು ಉದಾಹರಣೆ ಆಗ್ತೈತಿ. ಅವ್ರು ಏನೇನು ಆಪ್ಷನ್ ಕೊಟ್ಟಾರೆ? ಲೋಪ ಸಂಧಿ, ಆಗಮ ಸಂಧಿ, ಗುಣಸಂಧಿ ಕೊಟ್ಟಾರ. ಇವೆಲ್ಲ ಅಲ್ಲ, ಆದೇಶ ಸಂಧಿ ಅನ್ನೋದು ಆನ್ಸರ್. ಅದೇ ರೀತಿ ಶರಶ್ಚಂದ್ರ ಅನ್ನೋದು ಶುತ್ವ ಸಂಧಿ ಆದ್ರೆ ದಿಗಂತ ಅನ್ನೋದು ಯಾವುದಿದೊಂದು ಜಸ್ವ ಸಂಧಿ. ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ತನ್ಮಯ ಅಂತಕ್ಕಂಥದ್ದು ಅನುನಾಸಿಕ ಸಂಧಿಗೆ ಏನಿದು ಉದಾಹರಣೆಯಾಗಿದೆ. ಅದೇ ರೀತಿ ನೋಡ್ರಿ, ಮಹರ್ಷಿ ಅನ್ನೋದೇನಿದೊಂದು ಗುಣಸಂಧಿ. ಸಂಗ್ರಹಾಲಯ ಅನ್ನೋದೊಂದು ಸುವರ್ಣ ದೀರ್ಘ ಸಂಧಿ. ಶರಶ್ಚಂದ್ರ ಅನ್ನೋದಿದೊಂದು ಶುತ್ವ ಸಂಧಿ. ಸೂರ್ಯೋದಯ ಅಂತಕ್ಕಂಥದ್ದು ಗುಣಸಂಧಿ. ಇವೆಲ್ಲ ನೆನ್ಪಿಟ್ಕೊಂಡು ಹೋಗ್ಬೇಕ್ರಿ. ನಾಳೆ ಇದು ಎಕ್ಸಾಮಿಗೆ ನೀವು ಇವೆಲ್ಲ ನೆನ್ಪಿಟ್ಕೊಂಡು ಹೋದ್ರೆ ಅವ್ರಿಗೆ ಯಾವುದೇ ಕೇಳಿದ್ರು ನೀವು ಈಸಿಯಾಗಿ ಬರ್ಬೋದು. ಅದೇ ರೀತಿ ಫಸ್ಟ್ ಕನ್ನಡ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತಕ್ಕಂಥದ್ದು ಎರಡು ವಿಧ ಅದಾವು. ಅದರೊಳಗೆ ಸ್ವರ ಸಂಧಿ ಒಳಗೆ ಲೋಪ ಸಂಧಿ ಮತ್ತು ಆಗಮ ಸಂಧಿ ಬರ್ತಾವು. ವ್ಯಂಜನ ಸಂಧಿ ಒಳಗೆ ಏನಾಕೈತ್ರಿ? ಆದೇಶ ಸಂಧಿ ಬರ್ತೈತಿ, ಹೌದಾ? ಆಗಮ ಸಂಧಿ ಒಳಗೆ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ನೆಕ್ಸ್ಟ್, ಸಂಸ್ಕೃತ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳಂತ ಎರಡು ವಿಭಾಗ. ಸ್ವರ ಸಂಧಿ ಒಳಗೆ ಯಾವ್ಯಾವ ಬರ್ತಾವೆ? ಸುವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ನೋಡ್ರಿ, ಸುವರ್ಣ ದೀರ್ಘ ಸಂಧಿ ಒಳಗೆ ದೀರ್ಘ ಸ್ವರ ಏನಾಕೈತಿ? ಆದೇಶ ಆಕೈತಿ. ಅದಾದಮೇಲೆ ಗುಣಸಂಧಿ ಒಳಗೆ ಎ ಐ ಅರ್ ಕಾರ ಏನಾಕೈತಿ? ಇಲ್ಲೇ ಆದೇಶ ಆಕೈತಿ. ವೃದ್ಧಿ ಸಂಧಿ ಒಳಗೆ ಐ ಔ ಆದೇಶ ಆಗ್ತೈತಿ. ಎಣ್ ಸಂಧಿ ಒಳಗೆ ಯ ವ ರ ಆದೇಶವಾಗಿ ಬರ್ತೈತಿ. ಅದೇ ರೀತಿ ವ್ಯಂಜನ ಸಂಧಿ ಒಳಗೆ ಬರ್ತಕ್ಕಂಥ ಜಸ್ವ ಸಂಧಿ ಒಳಗೆ ಜ ಬ ಗ ಡ ದ ಏನಿಲ್ಲ ಆದೇಶವಾಗಿ ಬಂದ್ರೆ ಅನುನಾಸಿಕ ಒಳಗೆ ಶಕಾರ ಮತ್ತು ಚ ವರ್ಗಾದೇಶ ಆಗ್ತೈತಿ. ಅದೇ ರೀತಿ ಶುತ್ವ ಸಂಧಿ ಅಂದ್ರೆ ನ್ಯ ನ್ಯ ನ ನ ಮ ಇವೇನಿವು ಆದೇಶವಾಗಿ ಬರ್ತಾವ್ರಿ. ಇಷ್ಟು ನಿಮ್ಗೆ ಸಂಧಿಗಳ ಮೇಲೆ ಇದಿಷ್ಟು ನೆನ್ಪಿಟ್ಕೊಂಡು ಹೋದ್ರೆ ಸಾಕ್ರಿ ನಾಳೆ ಎಕ್ಸಾಮಿಗೆ. ಮತ್ತು ಲೇಖನ ಚಿಹ್ನೆಗಳು ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಲೇಖನ ಚಿಹ್ನೆ ಒಳಗೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅನ್ನೋದನ್ನು ನೋಡೋಣಂತ್ರಿ. ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂದ್ರೆ ಆವರಣ ಚಿಹ್ನೆ. ನೋಡ್ರಿ, ಉದ್ಧರಣ ಚಿಹ್ನೆ ಅಲ್ಲ, ವಾಕ್ಯವೇಷ್ಟನ ಚಿಹ್ನೆ ಅಲ್ಲ, ವಿವರಣಾತ್ಮಕ ಚಿಹ್ನೆ ಅಲ್ಲ, ಆವರಣ ಚಿಹ್ನೆ ಅನ್ನತಕ್ಕಂಥದ್ದು ಆನ್ಸರ್. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ಇದು 2 ಸಲ ರಿಪೀಟೆಡ್ ಆಗೈತ್ರಿ. ಅದೇ ಅಷ್ಟಲ್ಲದೆ ನೋಡ್ರಿ, ಒಬ್ಬ ಹೇಳಿದ ಮಾತನ್ನೇ ಯಥಾವತ್ತವಾಗಿ ಬರೆಯುವಾಗ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು ಅಂದ್ರೆ ಉದ್ಧರಣ ಚಿಹ್ನೆ. ಇದು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು 4 ಸಲ ಯಾವ್ಯಾವ ವರ್ಷ ರಿಪೀಟ್ ಆಗ್ಯಾವ ಅನ್ನೋದು ಸತ್ಯಕ್ಕೆ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟೇನೆ ರೀ. ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋರಿ. ನೆಕ್ಸ್ಟ್, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದಂದ್ರೆ ವಿವರಣ ಚಿಹ್ನೆ. ನೆಕ್ಸ್ಟ್, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು ಅಂದ್ರೆ ಅಲ್ಪ ವಿರಾಮ. ಅರ್ಧ ವಿರಾಮ ಅಲ್ಲ, ಪೂರ್ಣ ವಿರಾಮ ಅಲ್ಲ, ಉದ್ಧರಣ ಅಲ್ಲ. ಅಲ್ಲಿ ಯಾವುದು ಬಳಸ್ತೀವಿ ರೀ? ಅಲ್ಪ ವಿರಾಮ. ನೆಕ್ಸ್ಟ್, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿ ಇರಬೇಕಾಗ್ತಕ್ಕಂಥ ಲೇಖನ ಚಿಹ್ನೆ ಯಾವುದು ಅಂದ್ರಲ್ಲೇ ಅಲ್ಪ ವಿರಾಮವನ್ನು ನಾವೇನು ಮಾಡ್ಬೇಕ್ರಿ? ಇಲ್ಲೆಲ್ಲ ಬಳಸ್ಬೇಕು. ಬಟ್ಟೆ ಗಿರಣಿ ಆದಮೇಲೆ ಇಲ್ಲೊಂದು ಅಲ್ಪ ವಿರಾಮ ಹಾಕೋದು, ರಟ್ಟು, ಪೆನ್ಸಿಲ್ ಇಲ್ಲೆಲ್ಲ ಏನು ಮಾಡ್ಬೇಕ್ರಿ? ನಾವು ಅಲ್ಪ ವಿರಾಮವನ್ನು ಬಳಸಬೇಕು. ಹಾಗಂದ್ರೆ ಲೇಖನ ಚಿಹ್ನೆ ಒಳಗೆ ಯಾವ್ಯಾವ ಬರ್ತಾವ್ರಿ? ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ವಿವರಣ ಚಿಹ್ನೆ ಅಥವಾ ವಿವರಣಾತ್ಮಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಭಾವಸೂಚಕ, ಒಂಟಿ ಉದ್ಧರಣ ಅಥವಾ ವಾಕ್ಯವೇಷ್ಟನ ಚಿಹ್ನೆ, ಅದಾದಮೇಲೆ ಜೋಡಿ ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ. ಇವೆಲ್ಲ ಇವು ಲೇಖನ ಚಿಹ್ನೆಗಳು. ನೋಡ್ರಿ, ಇವತ್ತಿನ ಕ್ಲಾಸ್ ಒಂದು ನೀವು ನೋಡ್ಕೊಂಡು ಹೋದ್ರೆ ನಾಳೆ ಗ್ರಾಮರ್ ಅಂತ ನಿಮ್ಗೆ ಭಾಳ ಈಸಿ ಆಕೈತ್ರಿ. ನೆಕ್ಸ್ಟ್, ಸಮಾಸದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡೋಣಂತ್ರಿ. ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡ್ರಿ, ಬೆಟ್ಟದಾವರೆ ಅಂತಕ್ಕಂಥದ್ದು ಒಂದು ತತ್ಪುರುಷ ಸಮಾಸ. ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿತ್ತಂದ್ರೆ ಇದು ಒಂದು ತತ್ಪುರುಷ ಸಮಾಸ. ನೋಡ್ರಿ, ಇದು 2 ಸಲ ರಿಪೀಟ್ ಆಗೈತ್ರಿ. ಬೆಟ್ಟದಾವರೆ ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನು? ತತ್ಪುರುಷ ಸಮಾಸ ನೆನಪಾಗಬೇಕ್ರಿ.
ನೆಕ್ಸ್ಟ್ ಆ ಕಲ್ಲು ನೋಡ್ರಿ, ನೆನ್ಪಿಡ್ರಿ, ಆ ಕಲ್ಲು ಅನ್ನೋದು ಗಮಕ ಸಮಾಸ, ನೆನ್ಪಿಡ್ಬೇಕು. ಆ ಕಲ್ಲು ಅನ್ನೋದು ಯಾವುದು ಗಮಕ ಸಮಾಸ ಆದ್ರೆ ಕಣ್ದೆರೆ ಅಂತಕ್ಕಂಥದ್ದು ಯಾವುದು ಕ್ರಿಯಾ ಸಮಾಸ. ನೋಡ್ರಿ, ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತಲೆನೋವು ಅಂತಕ್ಕಂಥದ್ದೊಂದು ತತ್ಪುರುಷ ಸಮಾಸ, ನೆನ್ಪಿಡ್ರಿ. ತಲೆನೋವು ಅಂತಕ್ಕಂಥದ್ದು ಯಾವುದ್ರಿ, ಇದೊಂದು ತತ್ಪುರುಷ ಸಮಾಸ. ಮೈ ಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಮೈ ಮುಚ್ಚು ಅಂತಕ್ಕಂಥದ್ದೊಂದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗೈತ್ರಿ, ನೆನ್ಪಿಡ್ರಿ. ಮೈ ಮುಚ್ಚು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಅದೇ ರೀತಿ ಹೊಗೆದೋರು, ಹೊಗೆದೋರು ಯಾವುದಕ್ಕೆ ಉದಾಹರಣೆ, ಇದು ಒಂದು ಕ್ರಿಯಾ ಸಮಾಸಕ್ಕೆ. ಆದ್ರೆ ಚಕ್ರಪಾಣಿ ಅಂತಕ್ಕಂಥದ್ದು ಬಹುರ್ವಿಹಿ ಸಮಾಸ. ನೋಡ್ರಿ, ಇದು ಆಲ್ರೆಡಿ ನಿಮ್ಗೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಾರಲ್ಲ, ಅದರೊಳಗೂ ಕೇಳ್ಯಾರಿ ಚಕ್ರಪಾಣಿ ಯಾವುದಿದು ಬಹುರ್ವಿಹಿ ಸಮಾಸ. ನೋಡ್ರಿ, ಕ್ವಶನ್ಸ್ ಎಲ್ಲ ರಿಪೀಟ್ ಆಗೋ ಚಾನ್ಸಸ್ ಇರ್ತಾವೆ. ಕೇರ್ಫುಲಿ ಇವತ್ತಿನ ಕ್ವಶನ್ಸ್ ಎಲ್ಲನೂ ನೀವು ಒಂದ್ಸಲ ನೋಡ್ಕೊಂಡು ಹೋಗ್ರಿ. ಇವತ್ತಿನ ಕ್ಲಾಸ್ ಹೋಗಿ ನಾ ಏನೇನು ಮಾಡಿಸ್ತಿಲ್ಲ ಎಲ್ಲ ಕ್ವಶನ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಕರ್ಮಧಾರಯ ಸಮಾಸಕ್ಕೆ, ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಯಾವುದಂದ್ರೆ ಇಲ್ಲಿ ನೋಡ್ರಿ, ಹೆದ್ದಾರಿ ಅಂತಕ್ಕಂಥದ್ದು ಏನಿದೊಂದು ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಇಮ್ಮಾವು ಅಂತಕ್ಕಂಥದ್ದು ಕರ್ಮಧಾರಯ ಸಮಾಸ ಆದ್ರೆ ಹಿಂದೆಲೆ ಅಂತಕ್ಕಂಥದ್ದು ಇದೊಂದು ಅಂಶಿ ಸಮಾಸ. ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಮುಕ್ಕಣ್ಣ ಅಂತಕ್ಕಂಥದ್ದು ದ್ವಿಗು ಸಮಾಸ, ನೆನ್ಪಿಡ್ರಿ. ಮುಕ್ಕಣ್ಣ ಅಂತಕ್ಕಂಥದ್ದು ದ್ವಿಗು ಸಮಾಸ. ನೆಕ್ಸ್ಟ್ ಸಮಾಸ ಒಳಗೆ ಯಾವ್ಯಾವ ವಿಧ ಬರ್ತಾವೆ ಪ್ರತಿಯೊಂದಕ್ಕೂ ಉದಾಹರಣೆ ಕೊಟ್ಟೇನ್ರಿ ನಾ. ಇವಿಷ್ಟು ಉದಾಹರಣೆ ನೆನ್ಪಿಟ್ಕೊಂಡು ಹೋಗ್ರಿ. ನಾಳೆ ಇದ್ರ ಮೇಲೆ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟರು ನೀವು ಇದ್ರ ಮೇಲೆ ನೀವು ಈ ಎಕ್ಸಾಂಪಲ್ ನೋಡ್ಕೊಂಡು ಹೋದ್ರೆ ಅದ್ರ ಮೇಲೆ ನೀವು ಬೇಕಾದ ಕೊಟ್ಟರು ಅವರು ಬರ್ಬೋದು ರೀ ನೀವು. ನೋಡಿರಿ, ತತ್ಪುರುಷ ಸಮಾಸ ಫಸ್ಟ್ ಬರೋದು ತತ್ಪುರುಷ ಸಮಾಸ. ಬೆಟ್ಟದಾವರೆ, ತಲೆನೋವು, ವಯೋವೃದ್ಧ, ಹಗಲುಗನಸು, ಅರಮನೆ, ಮಳೆಗಾಲ ಅಂದ್ರೆ ನಾಮಪದ. ನೋಡ್ರಿ, ಬೆಟ್ಟ ಮತ್ತು ತಾವರೆ ಎರಡೂ ಸೇರಿ ಏನಾಗೈತಿ, ಬೆಟ್ಟ ಅಂತಕ್ಕಂಥದ್ದೊಂದು ನಾಮಪದ, ತಾವರೆ ಅಂತಕ್ಕಂಥದ್ದೊಂದು ನಾಮಪದ. ಎರಡೂ ನಾಮಪದ ಸೇರಿ ಒಂದು ಪದ ಆದ್ರೆ ಅದೊಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ನಾಮಪದ ಸೇರಿ ಆದ್ರೆ ಅದೊಂದು ತತ್ಪುರುಷ ಸಮಾಸಕ್ಕೆ, ನಾಮಪದ ಸೇರಿ ಒಂದು ಪದವಾದರೆ ಅದೊಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ತಿಳಿತ್ರಿ. ಕರ್ಮಧಾರಯ ಸಮಾಸ ಇಮ್ಮಾವು, ಹೆಮ್ಮರ, ಹೆಜ್ಜೇನು, ಎಳನೀರು, ಮೇಲ್ನೋಡಿ, ದಿವ್ಯ ಪ್ರಕಾಶ ಅಂದ್ರೆ ಇಲ್ಲೊಂದು ವಿಶೇಷಣ ಮತ್ತು ವಿಶೇಷಗಳು ಸೇರಿ. ಹಿರಿದಾದ ಮರ ಹೆಮ್ಮರ, ಹಿರಿದಾದ ಅಂದ್ರೆ ಅದರ ವಿಶೇಷಣ, ಮರ ಅಂತದ್ದು ವಿಶೇಷಣ ಮತ್ತು ವಿಶೇಷಗಳು ಸೇರಿ ಆದ್ರೆ ಅದೊಂದು ಕರ್ಮಧಾರಯ ಸಮಾಸ. ನೆನ್ಪಿಡ್ರಿ. ದ್ವಿಗು ಸಮಾಸ ಮುಕ್ಕಣ್ಣ, ಮುಮ್ಮಡಿ, ನಾಲ್ದೆಸೆ, ಪಂಚೇಂದ್ರಿಯ, ಒಕ್ಕಣ್ಣು ಅಂದ್ರೆ ಒಂದು ಸಂಖ್ಯಾವಾಚಕ ಇರಬೇಕು, ಒಂದು ನಾಮಪದ ಇರಬೇಕು. ಆ ರೀತಿ ಆದರೆ ಇದಂತ ದ್ವಿಗು ಸಮಾಸ. ನೋಡ್ರಿ, ಇವತ್ತಿನ ಕ್ಲಾಸ್ ನೀವು ನೋಡಿಕೊಂಡು ಹೋದ್ರೆ ನಾಳೆ ನೀವು ಸಮಾಸದ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು ನೀವು ಈಸಿಯಾಗಿ ಬರ್ಬೋದ್ರಿ. ನೋಡ್ರಿ, ದ್ವಿಗು ಸಮಾಸ ಅಂದ್ರೆ ಒಂದು ಸಂಖ್ಯಾವಾಚಕ. ನೋಡ್ರಿ, ಮುಕ್ಕಣ್ಣ, 3 ಕಣ್ಣು ಉಳ್ಳವನಿಗೆ ಮುಕ್ಕಣ್ಣ ಅಂತ, 3 ಪ್ಲಸ್ ಕಣ್ಣು ಮುಕ್ಕಣ್ಣ, ಹೌದಾ ಅಲ್ಲ? 3 ಅಂತಕ್ಕಂಥದ್ದು ಒಂದು ಸಂಖ್ಯಾಪದವಾದ, ಕಣ್ಣು ಅಂತಕ್ಕಂಥದ್ದು ಏನಿದೊಂದು ನಾಮಪದ. ಈ ರೀತಿ ಸಂಖ್ಯಾವಾಚಕ ಮತ್ತು ನಾಮಪದಗಳು ಸೇರಿ ಆದ್ರೆ ಅದೊಂದು ದ್ವಿಗು ಸಮಾಸ. ಅಂಶಿ ಸಮಾಸ ಅಂದ್ರೆ ಹಿಂದೆಲೆ, ಅಂಗೈ, ಮುಂದೆಲೆ, ಹಿಂಗಾಲು, ಕೆಳದುಟಿ, ಅಂಶಿಗಳು ಸೇರಿ ಆದ್ರೆ ಅದೊಂದು ಅಂಶಿ ಸಮಾಸ. ನೆನ್ಪಿಡ್ರಿ. ದ್ವಂದ್ವ ಸಮಾಸ ಅಂದರೆ 2 ಅಥವಾ ಅನೇಕ ನಾಮಪದಗಳು ಸೇರಿ, ಕೆರೆ, ಕಟ್ಟೆ, ಬಾವಿಗಳು ಈ ಥರ ಏನಿರಬೇಕು, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಒಂದು ಪದ ಆದ್ರೆ ಅದನ್ನು ದ್ವಂದ್ವ ಸಮಾಸ ಅಂತಾರ್ರಿ. ಬಹುರ್ವಿಹಿ ಸಮಾಸ ಅಂದ್ರೆ 2 ಅಥವಾ ಅನೇಕ ನಾಮಪದಗಳು ಸೇರಿ ಬೇರೊಂದು ಅನ್ಯ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ಏನಂತಾರೆ, ಬಹುರ್ವಿಹಿ ಸಮಾಸ. ಚಕ್ರಪಾಣಿ, ಮುಕ್ಕಣ್ಣ, ಹಣೆಗಣ್ಣ ಇವೆಲ್ಲ ಏನು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಗಳು. ಅದೇ ರೀತಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಕಣ್ದೆರೆ, ಮೈ ಮುಚ್ಚು, ಹೊಗೆದೋರು ಈ ಥರ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅದ್ರ ಜೊತೆ ನಾಮಪದ ಸೇರಿ ಆದ್ರೆ ಅದನ್ನು ಕ್ರಿಯಾ ಸಮಾಸ ಅಂತ ಕರೀತಾರ್ರಿ. ಅದಾದಮೇಲೆ ಗಮಕ ಸಮಾಸ ಅಂದ್ರೆ ಆ ಕಲ್ಲು, ಈ ಮನುಷ್ಯ ಅಂದರೆ ಇಲ್ಲೊಂದು ಸರ್ವನಾಮ ಪದ, ಅದ್ರ ಜೊತೆ ಒಂದು ನಾಮಪದ ಸೇರಿ ಆದ್ರೆ ಸರ್ವನಾಮಪದ ಮತ್ತು ಅದ್ರ ಜೊತೆ ನಾಮಪದ ಸೇರಿ ಒಂದು ಪದವಾದ್ರೆ ಅದೊಂದು ಗಮಕ ಸಮಾಸಕ್ಕೆ ಉದಾಹರಣೆ. ಅದೇ ರೀತಿ ನೋಡ್ರಿ, ಕಡೆಗೋಲು, ಸುಡುಗೋಲು ಅಂದ್ರೆ ಕೃದಂತ ಪ್ಲಸ್ ನಾಮಪದ ಸೇರಿ ಆದ್ರೂ ಅದಕ್ಕೇನಂತಾರೆ ಗಮಕ ಸಮಾಸಕ್ಕೆ ಅದೊಂದು ಉದಾಹರಣೆ ಆಗ್ತೈತ್ರಿ. ತಿಳಿತ್ರಿ. ನೋಡ್ರಿ, ಸಮಾಸದ ಬೆಲೆ ಫುಲ್ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ನೋಡ್ರಿ, ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಏನಕ್ಕೈತಿ, ಮಾಡಲಿ, ಮಾಡೋಣ ಇದೊಂದು ವಿದ್ಯಾರ್ಥಕ. ನೋಡ್ರಿ, ಇದನ್ನು ಎಲ್ಲಾನು ಇಂಪಾರ್ಟೆಂಟ್ ರೀ. ಏನೇನು ನಾ ಪ್ರತಿಯೊಂದು ಇವತ್ತು ಮಾಡಿಸ್ಲಿಕ್ಕತ್ತೀನಿ, ನೀವು ಇವತ್ತೊಂದು ಸಲ ಇದು ವಿಡಿಯೋ ನೋಡ್ಕೊಂಡು ಹೋದ್ರೆ ನಾಳೆ ನೀವು ಈಸಿಯಾಗಿ ಎಲ್ಲ ಕ್ವಶನ್ ಹ್ಯಾಂಡಲ್ ಮಾಡಿ ಬರ್ತೀರಿ. ಮಾಡೋಣ ಇದೊಂದು ವಿದ್ಯಾರ್ಥಕ ಆದ್ರೆ ಮಾಡರು ಇದೊಂದು ಏನಿದೆ ನಿಷೇಧಾರ್ಥಕ. ಮಾಡಲಿ ವಿದ್ಯಾರ್ಥಕ ಆದ್ರೆ ಮಾಡಿ ಯಾರು ಸಂಭವನಾರ್ಥಕ. ಮಾಡಳು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಮಾಡಳು ಆಕೆ ಮಾಡಂಗಿಲ್ಲ ಅನ್ನೋದು ಹೇಳಕ್ಕಂತೈತಿ ಅಂದರೆ ಇದೊಂದು ನಿಷೇಧಾರ್ಥಕ ಪದ.
ಮಾಡೇವು ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಮಾಡೇವು, ನಾವು ಇದನ್ನು ಮುಂದೆ ಮಾಡ್ತೇವೆ ಅಂತ ಹೇಳಕೊಂತೇವೆ ಅಂದರೆ ಇದೊಂದು ಸಂಭವನಾರ್ಥಕ ಪದಕ್ಕೆ ಉದಾಹರಣೆಯಾಗಿದೆ. ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಅಂದ್ರೆ ಮಾಡೋಣ, ಮಾಡನು, ಮಾಡಲಿ ಇವೆಲ್ಲ ಆಗಲ್ರಿ. ಮಾಡಿಯಾನು, ಅವ ಮುಂದೆ ಮಾಡಬಹುದು ಅಂತ ಏನು ಸಂಭವನೀಯತೆ ಹೇಳಕೊಂತೇವೆ ಅಂದರೆ ಇದೊಂದು ಸಂಭವನಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ನೆಕ್ಸ್ಟ್ ಅದೇ ರೀತಿ ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನಕ್ಕೈತಿ? ನೋಡದು. ನೋಡದು, ನೋಡಲಿ ಆಗಲ್ಲ, ನೋಡೇವಿ ಆಗಲ್ಲ, ನೋಡಿಯಾನು ಆಗಲ್ಲ, ನೋಡದು ಈಸ್ ದ ಎಕ್ಸಾಂಪಲ್. ತಿಳಿತಲ್ರಿ ಇದು? ನೆಕ್ಸ್ಟ್ ನೋಡ್ರಿ, ಹಂಗಂದ್ರೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಕ್ರಿಯಾಪದಗಳಂದ್ರೆ ವಿದ್ಯಾರ್ಥಕ ಅಂದರೆ ವಿಧಿ ಪ್ಲಸ್ ಅರ್ಥರೂಪಗಳು ಅಂದ್ರೆ ಅಪ್ಪಣೆ, ಆಶೀರ್ವಾದ, ಆಜ್ಞೆ, ಹಾರೈಕೆ ಇವು ತೋರುವ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳನ್ನಿಸ್ತಾವ್ರಿ. ನೋಡ್ರಿ, ಓದಲಿ, ಮಾಡು, ಜಯವಾಗಲಿ, ಮಾಡಲಿ, ಹೋಗಲಿ ಇವೆಲ್ಲ ವಿದ್ಯಾರ್ಥಕಗಳು. ತಿಳಿತ್ರಿ? ನೆಕ್ಸ್ಟ್ ನಿಷೇಧಾರ್ಥಕ ಅಂದ್ರೆ ನಿಷೇಧ ಪ್ಲಸ್ ಅರ್ಥರೂಪ ಅಂದ್ರೆ ಕ್ರಿಯೆ ನಡೆದಿಲ್ಲ. ತಿನ್ನನು, ಕುಡಿಯಳು, ನೆನೆಯದು, ಮಾಡರು, ಮಾಡಳು, ನೋಡೋದು ಇವೆಲ್ಲ ನೀವು ನಿಷೇಧಾರ್ಥಕ ಅಂದರೆ ಮಾಡಂಗಿಲ್ಲ, ಅಲ್ಲೊಂದು ಕೆಲಸ ಕ್ರಿಯೆ ನಡೆದಿಲ್ಲ ಅಂತ ಹೇಳೋದು. ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಸಂಶಯ ಅಥವಾ ಇದಕ್ಕೆ ನಡಿತೈತೋ ಇಲ್ಲೋ ಅಂತ ಹೇಳ್ತೇವಿಲ್ಲ ನಮ್ಮ ಆಡುಭಾಷೆ ಒಳಗೆ. ಆ ರೀತಿ ಇದ್ರೆ ಅದನ್ನು ಸಂಭವನಾರ್ಥಕ. ಬಂದಾನು, ಬರ್ತಾನೋ ಎಲ್ಲ ಗೊತ್ತಿಲ್ಲ, ಬಂದಾನು, ಏರಿತು, ತಿಂದಾನು, ಮಾಡಿಯಾನು, ಮಾಡಿಯಾರು ಇವೆಲ್ಲ ಸಂಭವನಾರ್ಥಕ ರೂಪಕ್ಕೆ ಉದಾಹರಣೆಗಳು. ತಿಳಿತಲ್ರಿ ಇದು? ನೆಕ್ಸ್ಟ್ ನೋಡ್ರಿ, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ವಿಭಕ್ತಿ ಪ್ರತ್ಯಯ ಮೇಲೆ ಒಂದು ಕ್ವಶನ್ ಇದೇ ಇರ್ತೈತ್ರಿ. ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಸಾವಿತ್ರಿಗೆ ಗೆ ಬಂದೈತಂದ್ರೆ ಚತುರ್ಥಿ ಗೇಗೆ ಅಕ್ಕೆ ಅಂದರೆ ಚತುರ್ಥಿಗೆ ಉದಾಹರಣೆ. ಅದೇ ರೀತಿ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಅಂದ್ರೆ ಸಂಬಂಧ. ಸಾವಿತ್ರಿ ಎಲ್ಲಿ ಬಂದೈತಂದ್ರೆ ಇದೊಂದು ಸಪ್ತಮಿ ವಿಭಕ್ತಿಗೆ ಉದಾಹರಣೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ನೆನ್ಪಿಡ್ರಿ, ತೃತೀಯ ವಿಭಕ್ತಿಯ ಕಾರಕಾರ್ಥ ಏನ? ಕರಣಾರ್ಥ. ಬೆಟ್ಟವನ್ನು ಈ ಪದದಲ್ಲಿರುವ ವಿಭಕ್ತಿ ಬೆಟ್ಟವನ್ನು ಬಂದೈತಂದ್ರೆ ಇದೊಂದು ಏನಿದು? ಅನ್ನು. ದ್ವಿತೀಯಕ್ಕೆ ಇದೊಂದು ಉದಾಹರಣೆ ಆಕೈತ್ರಿ. ಅದೇ ರೀತಿ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಪದ ಏನ್ರಿ? ಇದು ಸಂಪದಾನ. ಸಾವಿತ್ರಿಯೋಳು ಪದದಲ್ಲಿರುವ ವಿಭಕ್ತಿ ಇದು ಅಂದ್ರೆ ಏಳು ಅಂತ ಬಂದೈತಂದ್ರೆ ಇದೊಂದು ಸಪ್ತಮಿ. ಅದೇ ರೀತಿ ಹಳಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ ಏನು ಬರ್ತೈತಿ? ಓಳು. ಹಾಗಂದ್ರೆ ಈ ಚಾರ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಇದ್ರ ಮೇಲೆ ನಿಮ್ಗೆ ನಾಳೆ ಗ್ಯಾರಂಟಿ ಒಂದು ಕ್ವಶನ್ ರೀ. ವಿಭಕ್ತಿ ಪ್ರತ್ಯಯಗಳು ಯಾವ ಬರ್ತಾವೆ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಹೌದಾ? ಇದರದ್ದು ವಿಭಕ್ತಿಯ ಪ್ರತ್ಯಯಗಳು ಹೊಸಗನ್ನಡದೊಳಗೆ ಏನಕ್ಕೈತಿ? ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿ ಗೇಗೆ ಅಕ್ಕೆ, ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಓಳ್. ಹೌದಾ? ಅದರದ್ದು ಹಳೆಗನ್ನಡ ಏನಕ್ಕೈತ್ರಿ?